ಏನ್ ಬೊಗಳ್ತಾ ಇದ್ದ ಕಡ್ಕಿ? ಅಂದ್ರೆ ಯಾಕೋ ಬಂದೆ ಇಲ್ಲಿಗೆ? ಯಾರು ಬರಬಾರ್ದು ಅಂತ ಹೇಳಿರ್ಲಿಲ್ವಾ? ಶಿರೋದ ಕಡೆ ಬಂದಿರುತ್ತೆ, ವಿಗ್ರಹ ಸಿಗಂತೆ, ಕಳ್ಸ್ಕೊಡ್ಲಾ? ವಿಗ್ರಹ? ಹಾಗಾದ್ರೆ ಇಲ್ಲಿರೋ ವಿಗ್ರಹ ಯಾವುದು? ಇದು ಮಾರಿಗುಡಿ ಕೈಲಿದ್ದ ವಿಗ್ರಹ ಅಲ್ವಾ? ರುದ್ರಪ್ಪನವ್ರ ಮನೆಯಲ್ಲಿದ್ದ ವಿಗ್ರಹನೇ ಮಾರಿಗುಡಿ ಕೈಲಿದ್ದಿದ್ದು ಅಂತ ಹೇಳಿ ನಿನ್ನ ತಾಯಿ ಹೇಳಿದ್ದು ಅಂತ ನೀನು ಹೇಳಿದೆ ಅಲ್ವಾ? ಹೌದು ವಿರೂಪಾಕ್ಷ, ಆ ಮಾರಿಗುಡಿ ತಂದ ವಿಗ್ರಹ ಆ ಶಿವರುದ್ರಪ್ಪನ ಮನೆಯಲ್ಲಿದ್ದಿದ್ದೆ. ನೀನ್ ಹುಡುಗಾಟ ಆಡ್ತೀರಾ? ಇನ್ನೊಂದು ವಿಗ್ರಹ ಬರಕ್ಕೆ ಹೆಂಗ್ ಸಾಧ್ಯ? ಒಂದ್ ವೇಳೆ ನಾವು ಪೂಜೆ ಮಾಡ್ತಾ ಇರೋ ವಿಗ್ರಹ ಬೇರೆ ಆದ್ರೆ ನಾವು ಮಾಡೋ ಪೂಜೆಗೆ ಪ್ರತಿಫಲನೇ ಸಿಕ್ಕಲ್ಲ. ಕನಕಾಂಬರಿ ದೇವಿಯವರೇ, ನೀವು ಯಾಕೆ ಬುದ್ಧಿ ಚಂಚಲ ಮಾಡ್ಕೊಳ್ತಾ ಇದ್ದೀರಿ? ಇದು ನಮ್ಮ ತಪ್ಪಲ್ಲ, ನಿಮ್ಮ ಎದುರಾಳಿ ರುದ್ರಪ್ಪ ಇದ್ದವನಲ್ಲ ಅವನ ಸಂಚು ಇದಲ್ಲ. ಅವನನ್ನು ಬಿಟ್ಟು ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅವನಿಗೆ ಗೊತ್ತಾಗಿ ದಿಕ್ ತಪ್ಪಿಸೋದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ರಿ. ಅದಕ್ಕೆಲ್ಲ ತಲೆ ಕೊಡೋದು ಬೇಡ. ಬನ್ನಿ ಪೂಜೆ ಶುರು ಮಾಡೋಣ. ಹೌದು ವಿರೂಪಾಕ್ಷ, ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ. ನೀನಿನ್ನು ಪೂಜೆ ಮುಂದುವರ್ಸು. ಹೇಳಿದ್ದಾಯ್ತಲ್ಲ, ನೀನು ಹೊರಡು. ಅವ್ರಿಗೆ ವಿಗ್ರಹ ಬೇಡ ಅಂತ ಹೇಳು. ನಿಂತ್ಕೊಳ್ಳೋ. ವಿಗ್ರಹ ಹಿಡ್ಕೊಂಡ್ ಬಂದಿರೋರು ಯಾರು? ಜಾಜಿ. ಅಸಲಿಗೆ ಮೊದಲು ಆ ವಿಗ್ರಹ ತಂದವಳೆ ಜಾಜಿ. ಈಗ ಅವಳೆ ತಗೊಂಡ್ಬಂದವಳೆ ಅಂದ್ರೆ ಅದೇ ನಿಜವಾದ ವಿಗ್ರಹ ಆಗಿರ್ಬೇಕು. ಅವಳನ್ನೊಳಗೆ ಬಿಡು, ವಿಗ್ರಹ ತಗೊಂಬರಕ್ ಕೇಳು. ಪ್ರತಿ ಬಾರಿ ಹೀಗೆ ಆಗುತ್ತೆ. ಏನೆಲ್ಲ ಸರೋಯ್ತು, ವಿಗ್ರಹ ನಮ್ಮ ಕೈ ಸೇರುತ್ತೆ ಅನ್ನಬೇಕಾದ್ರೆ ಏನಾದ್ರೂ ಒಂದು ಅಡಚಣೆ. ಕನಕಾಂಬರಿ ದೇವಿಯವರೇ, ಈಗ ತರಲೆ ಮಾಡ್ಕೊಳ್ಳೋದು ಬೇಡ. ವಿಗ್ರಹ ಸಿಕ್ಕಿದೆ, ಇನ್ಯಾವುದೋ ವಿಗ್ರಹ ಸಿಕ್ತು ಅಂತ ಪೂಜೆ ಮಾಡೋದ್ರ ಬದಲು ಈಗ ಸಿಕ್ಕಿರೋ ವಿಗ್ರಹಕ್ಕೆ ನಾವು ಪೂಜೆ ಮಾಡೋಣ. ಕೊನೆಗಳಿಗೆ ಇಲ್ಲಿ ಬದಲಾಯಿಸೋದು ಬೇಡ. ಇದೇ ಅಸಲಿ ವಿಗ್ರಹ. ಈ ವಿಗ್ರಹನೇ ಶಿವನ ನೆತ್ತಿಯ ಮೇಲಿಟ್ಟು ಪೂಜೆ ಮುಗಿಸ್ತೀನಿ. ಪೂಜೆ ಮುಗಿದ ಮೇಲೆ ವಿಗ್ರಹ ನಮ್ಮ ಕೈ ಕೊಡಿ. ನಿಮ್ಮ ಪೂಜೆಗಿಂತ ನನ್ನ ಪೂಜೆ ದೊಡ್ಡದು. ಸಾಧ್ಯ ಇಲ್ಲ ಇನ್ನೋರೆ. ಆ ವಿಗ್ರಹ ಏನಾದ್ರು ನಕಲಿ ಆದ್ರೆ ನನ್ನ ಕೆಲಸ ಆಗಲ್ಲ. ವಿಗ್ರಹ ಅಸಲಿನೋ ನಕಲಿನೋ ಅಂತ ಹೇಗೆ ಗುರ್ತಿಡಿತೀರಾ? ಹೇಗೆ ಹೇಳ್ತೀರಿ ನೀವು ಇದೇ ಅಸಲಿ ಇರ್ಬೋದು? ವಿಗ್ರಹ ಅಸಲಿ ಆದ್ರೆ ಮಾತ್ರ ಶಿವಲಿಂಗದ ನೆತ್ತಿ ಮೇಲೆ ನಿಲ್ಲೋದು. ವಿಗ್ರಹ ನಕಲಿ ಆಗಿ ಅಳತೆ ಹೆಚ್ಚು ಕಮ್ಮಿ ಆದ್ರೆ ನಿಲ್ಲೋದಿಲ್ಲ, ಬಿದ್ದೋಯ್ತದೆ. ಸರಿ, ಈ ವಿಗ್ರಹನ ಶಿವಲಿಂಗದ ನೆತ್ತಿ ಮೇಲೆ ಇಟ್ಟು ನೋಡೋಣ ಏನಾಗುತ್ತೆ. ಏನಂತೆ? ನೀವು ವಿಗ್ರಹ ತಗೊಂಡು ಹೋಗ್ಬೇಕಂತೆ. ನಾನು ಆಗಲೇ ಹೇಳಿದೆ, ಅಮ್ಮನವರೇ ನಮ್ಮನ್ನು ಕಳಿಸ್ತಿರೋದು ಅಂತ. ನಿಮಗೆ ಶಂಕದಿಂದ ಬಂದ್ರೇ ತೀರ್ಥ. ಜಾಜಿ ಹೊಡೋಣ ಬಾ. ನನಗೆ ಯಾಕೋ ಅನುಮಾನ ಐನೋರೆ, ಜಾಜಿ ಹತ್ರ ಇರೋ ವಿಗ್ರಹನೇ ಅಸಲಿ ಅನಿಸ್ತೈತೆ. ಅದು ಬಂದ್ಬಿಡ್ಲಿ ನೋಡೋಣ. ಮಂಡಾಟ ಮಾಡಬೇಡಿ ಕನಕಾಂಬರಿಯವರೇ. ನಿಮಗೆ ಕಶ್ಚಿತ್ ಹೊನ್ನು ಹಾಗೂ ನೀತಿಯ ಚಿಂತೆ, ನಮಗೆ ಅಲೌಕಿಕ ಶಕ್ತಿ ಸಾಧನೆಗಳ ಚಿಂತೆ. ಶ್ರೀಚಕ್ರಕ್ಕೋಸ್ಕರ ಜನ್ಮ ಜನ್ಮಾಂತರದಿಂದ ಕಾಯ್ತಾ ಇದೀವಿ, ತಪಸ್ಸು ಮಾಡಿದೀವಿ ನಾವು. ಅರ್ಥ ಮಾಡ್ಕೊಳ್ಳಿ. ಅಷ್ಟು ಕಾದವರು ಇನ್ನೊಂದು ಗಳಿಗೆ ಕಾಯಕ್ಕಾಗಲ್ವಾ? ಜಾಜಿ ಇಲ್ಲಿಗೆ ಬರ್ತಿರುವಾಗ ನಾನು ಇಲ್ಲಿರೋದು ಸರಿಯಲ್ಲ. ನಾನು ದೂರದಲ್ಲಿರ್ತೀನಿ.
ನಿಂದಾರಿನೇ ಕಾಯ್ತಾ ಇದ್ದೆ. ವಿಗ್ರಹ ತಂದು ಒಳ್ಳೆ ಕೆಲಸ ಮಾಡಿದೆ. ಶಿವರುದ್ರ ಕೊಟ್ಟ ಕೆಲ್ಸನ್ನ ಅದು ಅದು ಧೈರ್ಯವಾಗಿ ಹೇಳು. ಅವನೇ ಕಳ್ಸನ್ನ? ಇಲ್ಲ, ಶಿವರುದ್ರಪ್ಪನವ್ರು ಕಳಿಸ್ಲಿಲ್ಲ ನನ್ನನ್ನು. ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ಬಂದೆ. ಏನಿದು ಮಾಯೆ? ಒಂದಾದ ಮೇಲೆ ಒಂದು ವಿಗ್ರಹಗಳು ಉದ್ಭವವಾಗ್ತಾನೆ ಇದೆಯಲ್ಲ. ಇದು ನಿಲ್ಲೋ ತರ ಕಾಣ್ತಾ ಇಲ್ಲ. ಅಸಂಖ್ಯ ವಿಗ್ರಹಗಳ ಉದ್ಭವದ ಪ್ರಾರಂಭಿಕ ಹಂತ ಇದು. ಇನ್ನು ನಾವು ಕಾಲಹರಣ ಮಾಡೋ ಹಾಗಿಲ್ಲ. ಸಮಯ ಮೀರ್ ಹೋಗ್ತಾ ಇದೆ. ಕನಕಾಂಬರಿ ಅವರು ಹೇಳಿದಾಗೆ ಆದಷ್ಟು ಬೇಗ ಎಲ್ಲ ವಿಗ್ರಹಗಳನ್ನು ಒಂದೊಂದಾಗಿ ಶಿವಲಿಂಗದ ನೆತ್ತಿಯ ಮೇಲೆ ಇಟ್ಟು ನೋಡಿದ್ರೆ ಅಸಲಿ ವಿಗ್ರಹ ಯಾವುದು ಅಂತ ಗೊತ್ತಾಗ್ತದೆ. ಹೌದು, ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಮಾಮಣಿಕಣ್ಣ, ಮುಂದೇನು ಮಾಡೋದು? ಇಲ್ಲಿಂದ ತಪ್ಪಿಸ್ಕೊಳ್ಳೋದೆ? ಇಲ್ಲಾಂದರೆ ಈ ರಾಕ್ಷಸರೆಲ್ಲ ಸೇರಿ ದೇವಿಕನ ಜೊತೆ ನನ್ನ ಮದುವೆ ಮಾಡಿಬಿಡ್ತಾರೆ. ಇಲ್ಲ, ಜಾಜಿನೇ ನನ್ನ ಹೆಂಡತಿ. ಇಲ್ಲಿಂದ ತಪ್ಪಿಸ್ಕೋಬೇಕು, ನಾನು ತಪ್ಪಿಸ್ಕೋಬೇಕು. ದೇವಿಕಮ್ಮನರೇ, ದೇವಿಕಮ್ಮನರೇ, ಏನೋ ನಿಂದು ಕತ್ತೆ ತರ ಅರ್ಚ್ಕೊಂತ ಇದ್ಯಾ? ನಿಮ್ಮನ್ನ ಯಜಮಾನ್ರು ಕರ್ಕಮ್ಮ ಅಂತ ಹೇಳಿದ್ದಾರೆ. ಅವರು ದಕ್ಷಿಣಾಥನ ದೇವಸ್ಥಾನದಲ್ಲಿದ್ದಾರೆ. ವಿಗ್ರಹದೇನೋ ಗೊಂದಲ ಆಗಿದೆ ಅಂತೆ. ನೀವು ಬಂದು ಅಸಲಿ ವಿಗ್ರಹ ಯಾವುದು ಅಂತ ಗುರುತಿಸ್ಬೇಕಂತೆ. ನಾನೇನೋ ಬಂದು ಗುರುತಿಸೋದು? ದೇವಸ್ಥಾನದಲ್ಲಿ ನೀವು ಕೊಟ್ಟಿರೋಂಥ ವಿಗ್ರಹ ಇನ್ನೂ 106 ಇದೆಯಂತೆ. ಅದರಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ನೀವೇ ಬಂದು ಗುರುತಿಸ್ಬೇಕಂತೆ. ಅಸ್ಲಿ ಯಾವುದು ನಕಲಿ ಯಾವುದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಇದ್ದಿದ್ದ ವಿಗ್ರಹ ನಾನು ಕೊಟ್ಟಿದ್ದೀನಿ ಅಷ್ಟೇ. ಯಾವುದಕ್ಕೂ ನೀವೇ ಬಂದರೆ ಒಳ್ಳೇದು ಅಂತ ಯಜಮಾನ್ರು ಹೇಳಿ ಕಳಿಸಿದ್ದಾರೆ. ನಾನು ಯಾಕೋ ಬರಬೇಕು? ನಾನು ಬರೋದಿಲ್ಲ. ನನ್ನ ಮುಂದಿನ ಕೆಲಸ ಏನಿದ್ರು ಬಂಗಾರಿ ಜೊತೆ ಮದುವೆ, ಅದ್ರ ತಯಾರಿ ಆಗಬೇಕು. ನನಗೆ ಬೇಕಾದಷ್ಟು ಕೆಲಸ ಇದೆ, ಬರೋಕ್ಕಾಗಲ್ಲ. ಅದನ್ನ ಹೋಗಿ ಅಪ್ಪಂಗೆ ಹೇಳು. ಹಾಗೆ ಅವ್ರಿಗೆ ಬೇಗ ಬರಕ್ಕೆ ಹೇಳು. ಸರಿ ಅಮ್ಮನರೇ, ಹೇಳ್ತೀನಿ. ಮಣಿಕಂಠ, ಕೊಡಿ. ಇನ್ನೊಂದು ವಿಗ್ರಹ ನೋಡಿದ್ವಲ್ಲ, ಅದನ್ನು ತಗೊಂಡ. ಮಣಿಕಂಠ, ಇಲ್ಲಿ ನೋಡ್ಬಾ. ಶಾಸ್ತ್ರಿಗಳೇ, ಕನಕಾಂಬರಿಯವರೇ, ಕನಕಾಂಬರಿಯವರೇ, ಗರ್ಭಗುಡಿ ತುಂಬಾ ವಿಗ್ರಹನೇ ತುಂಬ ಹೋಗ್ಬಿಟ್ಟಿದೆ. ಎಲ್ಲ ವಿಗ್ರಹನೂ ಒಂದೊಂದಾಗಿ ಶಿವಲಿಂಗದ ನೆತ್ತಿ ಮೇಲೆ ನೋಡೋದಕ್ಕೆ ಸಮಯ ಸಾಲದು, ದಿನಗಳು ಬೇಕು. ಅದಕ್ಕೋಸ್ಕರ ನೋಡಿ, ಪೂಜಾ ಸಮಯ ಮೀರು ಹೋಗ್ಬಿಡುತ್ತೆ. ಏನು ಮಾಡಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ, ನೀವೇ ಹೇಳಬೇಕು. ನಂಗೂ ಯಾವುದು ಅರ್ಥ ಆಯ್ತಾ ಇಲ್ಲ. ಇನ್ನೋರೆ, ದಕ್ಷಿಣನಾಥ ನೀನೇ ಕಾಪಾಡಬೇಕು.
ಯಾಕೋ ಬಂಗಾರಿ, ಈ ಸಂತೋಷದ ಸಂಭ್ರಮದ ದಿನಗಳಲ್ಲಿ ಹೆಂಡತಿ ನೋಡಿ ಭಯ ಅಂದ್ರೆ ಜನ ನಗ್ತಾರಷ್ಟೇ. ಈಗೇನಂತ ಸಂಭ್ರಮ? ಮರ್ತೇ ಬಿಟ್ಟಿಯೇನೋ? ಇನ್ 2 ದಿನ ಬಾಕಿ ಇರೋದು. 3ನೇ ದಿನ ಹುಣ್ಮೆ. ಅವತ್ತು ನಮ್ ಬದುಕಿಗೂ ಹುಣ್ಮೆ. ನೀನು ನನ್ನ ಕೊರಳಿಗೆ ತಾಳಿ ಕಟ್ತೀಯ. ಆಮೇಲೆ ನೀನು ಗಂಡ, ನಾನ್ ನಿನ್ ಹೆಂಡತಿ. ಈ ಅರಿಹಂತಪುರಕ್ಕೆ ನೀನು ರಾಜ, ನಾನು ರಾಣಿ. ನೀನ್ ಯಾಕೋ ಗಾಬರಿಯಿಂದ ತಿಂತಾ ಇದ್ಯಾ? ಇನ್ನೇನು ಯೋಚನೆ ಮಾಡ್ಬೇಡ, ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಪುರೋಹಿತ್ರ ಹತ್ರನೂ ಮಾತಾಡಿದ್ದೀನಿ. ನಮ್ಮ ಮದ್ವೆ ಸಾಂಗವಾಗಿ ನಡೆಯುತ್ತೆ. ಇಡೀ ಅರಿಹಂತಪುರಕ್ಕೆ ಊಟ ಹಾಕಿಸ್ಬೇಕು ಅಂತ ಅಪ್ನೆ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಸುಮಾರು 100ರಿಂದ 150 ಜನ ಕೆಲಸ ಮಾಡ್ತಾರೆ. ಹೇಳಿದ್ದನ್ನ ತಲೆಯಲ್ಲಿ ಹೊತ್ಕೊಂಡು ಮಾಡ್ತಾರೆ. ಅವ್ರಿಗೆ 1 ದಿನ ಸಾಕು ಈ ಮದ್ವೆ ತಯಾರಿಗೆ. ನೋಡ್ತಾ ಇರು, ಇಡೀ ಊರಿಗೂರೇ ಬೆರಗಾಗ್ಬೇಕು ನಮ್ಮ ಮದ್ವೆ ನೋಡಿ. ಹಾಗೆ ಮಾಡಿಸ್ತೀನಿ ಮದ್ವೆನ. ಆದ್ರೆ ಬೇಸರ ಏನ್ ಗೊತ್ತಾ, ನೀನು ಸಂಪೂರ್ಣವಾಗಿ ನನ್ನೋನಾಗಕ್ಕೆ 2 ದಿನ ಅಂದ್ರೆ 48 ಗಂಟೆ ಕಾಯ್ಬೇಕಲ್ಲ ಬಂಗಾರಿ. ಒಂದೊಂದು ಕ್ಷಣನೂ ಯುಗದ ತರ ಅನಿಸ್ತಿದೆ ನನಗಿಲ್ಲಿ. ಆದ್ರೆ ನಮ್ಮನೇಲಿ ಒಪ್ಬೇಕಲ್ಲ ಮದುವೆಗೆ. ನಿಮ್ಮನೇಲ ನೀನ್ ಒಪ್ಪಿದ್ರೆ ಸಾಲಲ್ವಾ? ನಿಮ್ಮ ಮನೆಯವ್ರ ಅಪ್ಪನೇ ಬೇರೆ ಬೇಕಾ ನಿನ್ಗೆ? ನಮ್ಮನೇಲಿ ಅಮ್ಮ ಇದ್ದಾಳೆ. ಅವಳಿಗೆ ಹೇಳ್ದೆ ಕೇಳ್ದೆ ಮದುವೆ ಆದ್ರೆ ಅವಳು ಬೇಸರ ಮಾಡ್ಕೋತಾಳೆ. ಈಗಂತೂ ಹೋಗಕ್ಕಾಗಲ್ಲ ಅಲ್ಲಿಗೆ. ಮದ್ವೆಗೆ 2 ದಿನ ಬಾಕಿ ಇರೋದು. ಮದ್ವೆ ಆದ ತಕ್ಷಣ ನಿಮ್ಮ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಅವ್ರನ್ನೂ ಇಲ್ಲೇ ಕರ್ಕೊಂಬರೋಣ, ಸರಿನಾ? ಇಲ್ಲ, ಆಗಲ್ಲ. ಮದುವೆಗೆ ಅಮ್ಮ ಬರಬೇಕು. ನೋಡು ಬಂಗಾರಿ, ನೀನ್ ಕಡೆ ಕ್ಷಣದಲ್ಲಿ ಹೀಗೆಲ್ಲ ಹೇಳಿದ್ರೆ ನಡೆಯಲ್ಲ. ನಮ್ಮ ಮನೇಲಿ ಈ ಮದ್ವೆಗೆ ಒಪ್ಸಿದ್ದೀನಿ. ನಿಮ್ಮನೇಲಿ ಒಪ್ಸೋದು ಕಷ್ಟದ ಕೆಲಸ ಏನಲ್ಲ. ಆದ್ರೆ ಈಗ ಚಕ್ರಾಪುರಿಗೆ ಹೋಗಿ ಬರೋಷ್ಟು ಸಮಯ ಇಲ್ಲ. ಮದ್ವೆ ಆಗ್ಲಿ, ಅಲ್ಲಿ ತನಕ ತಡಿ. ಅಷ್ಟಕ್ಕೂ ಮದ್ವೆ ಗಂಡು ನೀನು, ಮದ್ವೆ ಹೆಣ್ಣು ನಾನು. ನಾವೊಪ್ಪಿದ್ರೆ ಮುಗೀತು, ಯಾರ ಅಪ್ಪನೇನೂ ಬೇಕಿಲ್ಲ. ಬಾ ನನ್ನ ಜೊತೆ. ಬಾರೋ ಬಂಗಾರಿ. ನಿಮ್ಮನ್ನ ನಂಬ್ಕೊಂಡು ಆ ಶಿವರುದ್ರಪ್ಪನ ಎದುರಾಕೊಂಡೆ. ಈಗೇನಾಯ್ತು? ನೀವು ನನಗೆ ಮೋಸ ಮಾಡ್ಬಿಟ್ರಿ. ಮೋಸನ? ನಾವ ಮೋಸ ಮಾಡಿರೋದು ನಾವಲ್ಲ, ಅಮ್ಮನವರೇ ಮೋಸ ಮಾಡಿರೋದು. ವಿಗ್ರಹ ಯಾವುದು ಅಂತ ಗೊತ್ತಿಲ್ಲದೆ ಹುಟ್ಟಿನ ಮೇಲೆ ಹುಟ್ಟು ಪಡ್ಕೊಳ್ತಾ ಇರೋ ವಿಗ್ರಹನ ನಿಭಾಯಿಸೋದು ಬಹಳ ಕಷ್ಟ. ಇಂತಹ ಅಲ್ಪ ಜ್ಞಾನ ಇಲ್ಲದೆ ಇರೋ ಅವಿವೇಕಿ ಹತ್ರ ಮಾತಾಡೋದು ಸಮಯ ವ್ಯರ್ಥ ಮಾಡಿದ ಹಾಗೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು 7 ದಿನಕ್ಕೆ ಹುಣ್ಣಿಮೆ. ಅಷ್ಟೊಳಗಾಗಿ ಆ ನಿಧಿ ನನ್ನ ಕೈ ಸೇರಬೇಕು. ಇಲ್ಲಾಂದ್ರೆ ಅದೆಲ್ಲ ಮಣ್ಣಾಗೋಯ್ತದೆ. ಈಗ ನಾನೇನ್ ಮಾಡ್ಲಿ? ನೀನೇನಾದ್ರೂ ಮಾಡ್ಕೋ ಕನಕಾಂಬ್ರಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸಂಬಂಧ ಐತೆ. ನೀವುಗಳೇ ನನ್ನೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ರಿ, ಈಗ ನೀವೇ ಅದನ್ನ ಮುರಿತಾ ಇದ್ದೀರಿ. ಈ ಹುಣ್ಣಿಮೆ ಒಳಗಾಗಿ ನಿಧಿನ ಈಚೆಗೆ ತೆಗಿಬೇಕು. ಇಲ್ಲ ಅಂದ್ರೆ ಅದು ಮಣ್ಣು ಪಾಲಾಗೋಯ್ತದೆ. ಹಂಗಾಗಬಾರ್ದು. ಹುಣ್ಣಿಮೆಗೆ ಮುಂಚೆನೆ ಅದು ಸಿಗಬೇಕು. ಅಂದ್ರೆ ಅದು ನಾಳೆನೆ ಪೂಜೆ ಆಗಬೇಕು. ಐನೋರೆ, ನೀವು ಗರುಡ ಮಂತ್ರ ಹೇಳ್ಬೇಕು. ಒಂದು ವೇಳೆ ಏನಾದರೂ ಆ ನಿಧಿ ನನಗೆ ಸಿಗದೆ ಹೋದ್ರೆ ನಾನು ಸುಮ್ಮನೆ ಇರೋಳಲ್ಲ. ಇಡೀ ಅರಿಹಂತಪುರನೇ ಸುಟ್ಟಾಕ್ಬಿಡ್ತೀನಿ. ಇದೇ ಅರಿಹಂತಪುರದಲ್ಲಿ ನೀವುಗಳು ಇರ್ತೀರಿ. ಏನು ಬೆದರಿಕೆ ಹಾಕ್ತಾ ಇದ್ದೀರಾ? ಬೆದರಿಕೆ ಅಲ್ಲ ಐನೋರೆ, ಇದು ಸತ್ಯ.
ಸತ್ಯದ ಜೊತೆ ನೀವು ಉರಿದು ಬೂದಿ ಆಗೋಯ್ತೀರಾ ಅಷ್ಟೇ. ನೀನು ಸುಟ್ರೆ ಬೂದಿ ಆಗೋದಕ್ಕೆ ಒಣಗಿದ ತೆಂಗಿನ ಗೋಡೆಗಳಲ್ಲ ನಾವು. ಜನ್ಮ ಜನ್ಮಾಂತರಗಳಲ್ಲಿ ಸಾಧನೆಗಳನ್ನ ಮಾಡಿ ಸಿದ್ಧಿಗಳನ್ನ ಪಡ್ಕೊಂಡಿರೋರು ನಾವು. ನಮ್ಮ ಶಕ್ತಿಯ ಅಂದಾಜು ಇಲ್ಲ ನಿನಗೆ. ನೀನೇನಾದ್ರೂ ಬಾಲ ಬಿಚ್ಚಿದ್ರೆ ನಿನ್ನ ತಲೆ ಕೆಳಗಾಗಿಸಿ ನಿನ್ನನ್ನ ಅಂತರ್ಪಿಚಾಚಿ ಮಾಡಿ ನಿನ್ನ ಮನೆ ಸೂರಿಗೆ ನೇತು ಹಾಕ್ತೀನಿ. ಓಹೋ, ಇದು ಈ ಜನ್ಮದಲ್ಲಿ ಸಾಧ್ಯವಾಗೋದಿಲ್ಲ ಕಡಿಕಿ. ಇದು ಪುಗ್ಸಟ್ಟೆ ಜೀವ ಅಲ್ಲ. ತಲೆ ತಲಾಂತರದಿಂದ ಶಿವ ಪೂಜೆ ಮಾಡ್ಕೊಂಡ್ ಬಂದಿದೀವಿ, ಅನ್ನದಾಸೋಹ ಮಾಡಿದೀವಿ, ದಾನ ಧರ್ಮ ಮಾಡಿದೀವಿ. ನಿನಗೆ ಶಕ್ತಿ ಇದ್ರೆ ನನ್ನ ಮನೆ ಹೊಸರೊಳಗೆ ಕಾಲಿಟ್ಟು ನಿನ್ನ ಜೀವ ಉಳಿಸ್ಕೋ. ತಲೆ ಮೇಲೆ ತಲೆ ಬೀಳಿ ಹುಣ್ಣಿಮೆ ಒಳಗಾಗಿ ಆ ಇಗ್ರ ನನ್ನ ಕೈಗೆ ಸಿಗಬೇಕು, ನಿಧಿ ದಕ್ಕಬೇಕು ಅಷ್ಟೇ. ನಾನು ಎಲ್ಲ ಬಿಟ್ಟು ನಿನ್ನ ಜೊತೆ ಯಾಕೆ ಬಂದಿದ್ದೀನಿ ಹೇಳು? ನಿನಗೋಸ್ಕರ. ಆದ್ರೆ ನೀನು ಸಾಯ್ತೀನಿ ಅಂತ ನಿರ್ಧಾರ ಮಾಡಿದಾಗ ಈ ಅಪ್ಪನ ಪ್ರೀತಿ, ಅಲ್ಲಿ ಊರಿನಲ್ಲಿ ಉಸಿರು ಬಿಗಿ ಹಿಡಿದು ನಿನ್ನ ದಾರಿನೇ ಕಾಯ್ತಿರೋ ಅಮ್ಮನ ಮಮತೆ ನೆನಪಾಗ್ಲಿಲ್ವಾ ಮಗಳೇ? ಸಾಯುವಾಗ ಸಾಯೋದಾದ್ರೆ ನಾವ್ಯಾರೂ ನಿನ್ ಕಣ್ಣು ಮುಂದೆ ಬರಲಿಲ್ವಾ? ಬಂಗಾರಿ ಪ್ರೀತಿ ಮುಂದೆ ನಾವ್ಯಾವ ಲೆಕ್ಕನೂ ಇಲ್ವಾ ಮಗಳೇ? ಅದು ಹಾಗಲ್ಲಪ್ಪ. ಮಾತಾಡಬೇಡ ನೀನು. ನಾನು ಹೆತ್ತ ಮಗಳು ಸುಂದರಿ ಯಾರ್ದೋ ದ್ವೇಷಕ್ಕೆ ಬಲಿಯಾದಾಗ ನನ್ನ ಬದುಕಿಗೆ ಬಂದೋಳು ನೀನು. ನೀನ್ ನಮ್ಮ ಮಗಳಾದೆ. ನಾವೆಲ್ಲವನ್ನೂ ಮರ್ತೀವಿ. ಸುಂದರಿ ನೆನಪು ಕೂಡ ನಮ್ಮನ್ನು ಕಾಡಲಿಲ್ಲ. ಅಂಥ ನಮಗೆ ಇಂಥ ಅನ್ಯಾಯ ಮಾಡಕ್ಕೆ ಹೊರಟಿದೆಯಲ್ಲ, ಹೇಗೆ ಮನಸ್ಸು ಬಂತು ನಿನಗೆ? ಕಷ್ಟಗಳ ಬಿರುಗಾಳಿಗೆ ಸಿಕ್ಕಿ ಸಿಕ್ಕಿ ನನ್ನ ಮನಸ್ಸು ಕಲ್ಲಾಗಿ ಹೋಗಿದೆ ಅಪ್ಪ. ಬಂಗಾರಿ ನನಗೆ ಬೇಕಪ್ಪ. ಅವನೇನಾದ್ರೂ ನನಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಬಿಡೋದು ಖಂಡಿತ. ಸುಮ್ಮನೆ ಕೂತಲ್ಲೇ ಸಾಯೋದಿಲ್ಲ ಅಪ್ಪ. ಯಾವ ದಕ್ಷಿಣನಾಥನ್ ಗುಡಿಲಿ ಸುಂದ್ರಮ್ಮನ್ನಿಟ್ಟು ಪೂಜೆ ಮಾಡಬೇಕು ಅಂತ ಬನ್ನೋ, ಅದೇ ದಕ್ಷಿಣನಾಥನ್ ಗುಡಿ ಹಿಂದೆ ಸಹಸ್ರ ಹೊನ್ನಿನ ನಿಧಿ ಇದೆಯಂತೆ. ಅದನ್ನ ಪ್ರವೇಶ ಮಾಡೋದಕ್ಕೆ ಭೂತಾಳ ಸುರಂಗ ಹೊಂದಿದೆಯಂತೆ. ಅದ್ರ ಒಳಗಡೆ ಅಷ್ಟಸಹಸ್ರ ವಿಷಕಾರಿ ಸರ್ಪಗಳಿದೆಯಂತೆ. ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಪಂಚಸಹಸ್ರ ಸರ್ಪಗಳಿಗೆ ಆಹುತಿ ಆಗ್ತಾ ಇದ್ದೀನಿ. ಆ ವಿಷ ಜಂತುಗಳಿಗೆ ಆಹುತಿ ಆಗ್ಲಿ ನನ್ನ ದೇಹ. ಅಮ್ಮನವರೇ ಕೊಟ್ಟಿರೋ ದೇಹ ಅವ್ರಿಗೆ ಅರ್ಪಣೆ ಆಗ್ಲಿ. ಸಾಯೋಕ್ ಮೊದಲು ಈ ಭಕ್ತಿ ಆರಾಧನೆ ಅಮ್ಮನವರು ಎಲ್ಲ ಸುಳ್ಳು ಅನ್ಕೊಂಡು ಸಾಯ್ತೀನಿ. ಅಮ್ಮನವ್ರಿಗೆ ನಿಜವಾಗ್ಲೂ ನನ್ನ ಭಕ್ತಿ ಮೇಲೆ ನಂಬಿಕೆ ಇದ್ರೆ, ಅವಳು ನಿಜವಾಗ್ಲೂ ಭಕ್ತರ ರಕ್ಷಣೆಗೆ ಬರೋದೇ ಆದ್ರೆ ಅವಳೇ ತಪ್ಪಿಸ್ಲಿ ಇದನ್ನೆಲ್ಲ. ಬಂಗಾರಿನ ನನಗೆ ಕೊಡಿಸ್ಲಿ. ಜಾಜಿ, ಈ ಬಡಪಾಯಿ ಅಪ್ಪನ ಮುಖ ನೋಡಿಯೋ ನಿನ್ನ ನಿರ್ಧಾರ ಬದಲಾಯಿಸಲ್ವಾ ತಾಯಿ? ಇಲ್ಲ ಅಪ್ಪ, ಬದಲಾಯಿಸಕ್ಕಾಗೋದಿಲ್ಲ. ಬಂಗಾರಿ ಬದುಕಲ್ಲಿ ಒಂದು ನಾನಿರ್ಬೇಕು, ಇಲ್ಲ ಅವಳಿರ್ಬೇಕು. ನನ್ನ ಮಗಳು ಬದುಕಬೇಕು ಅಂದರೆ ದೇವಿಕಾ ಸಾಯಬೇಕು. ದೇವಿಕಾ, 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 ಏನಾಯ್ತಮ್ಮ? ದೇವಿಕಾ, ಬಂಗಾರಿ ಹೋಗಿ ಸ್ವಲ್ಪ ನೀರು ತಮ್ಮ. ದೇವಿಕಾ, 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 ಏನಾಯ್ತಮ್ಮ? ದೇವಿಕಾ, ಎದ್ದೋಳು, ಮಾತಾಡ್ ದೇವಿಕಾ. ದೇವಿಕಾ, ದೇವಿಕಾ ಎದ್ದೋಳಮ್ಮ.
ದೇವಿಕಾ 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 ಏನಮ್ಮ ಆಗ್ತಿದೆ ದೇವಿಕಾ? ಏನಾಯ್ತು ಇವಳಿಗೆ? ಯಾಕೆ ಹಿಂಗೆ ಆಡ್ತಿದ್ದಾಳೆ? ಇವಳು ಯಾವಾಗಲೂ ಹೀಗೆ ಮನ್ಸಿಗೆ ಅನ್ಸಿದ್ದನ್ನ ಮಾಡ್ಬಿಡ್ತಾಳೆ. ಅದು ದಕ್ಕದೆ ಹೋದ್ರೆ ಈಗ ಆರೋಗ್ಯ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾಳೆ. ದೇವಿಕಾ 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 ನೀನ್ ಸಿಗಲ್ಲ ಅನ್ನೋ ಕೋಪ ಆವೇಶ ಹೆಚ್ಚಾಗಿ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ರಕ್ತದ ಒತ್ತಡ ಜಾಸ್ತಿಯಾಗಿ ಈಗ ಮೂರ್ಛೆ ಹೋಗ್ಬಿಟ್ಟಿದ್ದಾಳೆ. ದೇವಿಕಾ ದೇವಿಕಾ ಈಗೇನು ಮಾಡೋದು? ಬಂಗಾರಿ ನೀನು ಸ್ವಲ್ಪ ಮಾತಾಡ್ಸು. ನಿನ್ನ ಮಾತು ಕೇಳಿದ್ರೆ ಎಚ್ಚರ ಆಗ್ಬೋದು ಅನ್ಸುತ್ತೆ. ದೇವಿಕಾ ದೇವಿಕಾ ತಗೊಳ್ಳಿ, ನೀರು ಕುಡಿಸಿ. ಅಯ್ಯೋ ಶಿವನೇ, ಏನಾಯ್ತು ನನ್ನ ಮಗಳಿಗೆ? ಕುಡ್ತೀನಿ ನೀರೆಲ್ಲ ಈಚೆ ಬರ್ತಿದ್ಯಲ್ಲಪ್ಪ. ಮಗಳೇ ಎಲ್ಲಿಗೆ ಹೋಗ್ತಿದ್ದೀರಾ? ಇದು ನಿನಗೆ ಕೊನೆಯ ಅವಕಾಶ ತಾಯಿ. ಇವತ್ತು ಒಂದು ತೀರ್ಮಾನ ಆಗಲೇಬೇಕು. ಆ ವಿಗ್ರಹ ನನ್ನ ಕೈ ಸೇರಬೇಕು. ಆ ವಿಗ್ರಹ ಎಲ್ಲಿದೆ ಅಂತ ತೋರಿಸು. ಅದು ಎಲ್ಲಿದೆ ಅಂತ ನೀನು ತೋರಿಸ್ಲಿಲ್ಲ ಅಂದ್ರೆ ಇಲ್ಲಿ ನಡೆಯೋ ನಿನ್ನ ಬಂಧನಕ್ಕೆ ನೀನೇ ನೇರ ಹೊಣೆ. ಅಪ್ಪ, ಬಂಗಾರಿ, ನಾನು ಎಲ್ಲಿದ್ದೀನಿ? ಇದು ದಕ್ಷಿಣನಾಥೇಶ್ವರ ದೇವಸ್ಥಾನ ಅಮ್ಮನವ್ರೆ. ನಾನು ಯಾಕೆ ಇಲ್ಲಿ ಬಂದೆ? ಹೇಗೆ ಬಂದೆ? ನೀವು ಬರಲಿಲ್ಲ. ನೀವು ಮನೇಲಿ ಪ್ರಜ್ಞೆ ತಪ್ಪಿ ಮಲಗಿದ್ರಿ. ಯಜಮಾನ್ರು ನಿಮ್ಮನ್ನ ಇಲ್ಲಿ ತಂದು ಮಲಗಿಸಿದ್ರು. ಅಪ್ಪ ಇಲ್ಲಿ?
ಅಪ್ಪಂಗೆ ಏನಾಯ್ತು?